ಇದು ಚಾಮುಂಡಿ ಬೆಟ್ಟದ ಸದ್ಯದ ಪರಿಸ್ಥಿತಿ. ಪ್ರಾಧಿಕಾರ ಅಭಿವೃದ್ಧಿ ಅಂತ ಹೇಳಿ ಅಕ್ರಮ ಅನ್ಯಾಯ ಮಾಡ್ತಾ ಇದ್ದಾರೆ. ಪ್ರಾಧಿಕಾರ ಅಭಿವೃದ್ಧಿ ಅಂತ ಹೇಳಿ ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಹಾಗೂ ಗ್ರಾಮಸ್ಥರುಗಳಿಗೆ ತುಂಬಾ ತೊಂದರೆ ನೀಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿನ ಗ್ರಾಮಸ್ಥರುಗಳು ನಾವೆಲ್ಲ ವ್ಯಾಪಾರನೇ ನಂಬಿ ಜೀವನ ಮಾಡ್ತಾ ಇರೋಂಥವ್ರು. ಇವ್ರುಗಳಿಂದ ನಮಗೆ ವ್ಯಾಪಾರ ಮಾಡಿ ಜೀವನ ನಡೆಸೋವಂಥದ್ದೇ ತುಂಬ ಕಷ್ಟ ಆಗಿ ಕೂತಿದೆ. ನಾವು ಹುಟ್ಟೂರಲ್ಲಿ ನಾವೇ ಕದ್ದು ಮುಚ್ಚಿ ಬದುಕಬೇಕು, ಆ ಥರ ಪರಿಸ್ಥಿತಿ ಬಂದಿದೆ ಇವಾಗ. ಅಧಿಕಾರಿಗಳು ಬಂದಾಗ ಅಂಗಡಿ ತಳ್ಕೊಂಡು ಹೋಗೋದು, ಅವ್ರಿಲ್ದರೆ ಬೇಕಾದ್ರೆ ಅಂಗಡಿ ಹಾಕೋದು, ಇದೆಲ್ಲ ಮಾಡಿ ಮಾಡಿ ನಮಗೂ ಸಾಕಾಗೋಗಿದೆ. ಜೀವನದ ಮೇಲೆ ಅರ್ಧ ಜಿಗುಪ್ಸೆನೇ ಬಂದು ಕುಂತಿದೆ. ಭಕ್ತಾದಿಗಳಿಗೆ ಯಾವ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ 100 ರೂಪಾಯಿದಂತಹ ಟಿಕೆಟ್ನ 200 ಕೇಳಿಸಿದ್ದಾರೆ. 50 ರೂಪಾಯಿ ಟಿಕೆಟು ಮೊದಲು 30 ರೂಪಾಯಿ ಇತ್ತು, ಇವಾಗ ಸ್ಪೆಷಲ್ ಎಂಟ್ರಿ ಅಂತ 1000 ರೂಪಾಯಿದು ಎಂಟ್ರಿ ಕೂಡ ಮಡಗಿದ್ದಾರೆ. ಓಕೆ, ಪ್ರಾಬ್ಲಮ್ ಇಲ್ಲ, ಅದಷ್ಟು ದರ ಕೊಟ್ಟು ಭಕ್ತಾದಿಗಳು ಒಳಗೋಗ್ತಾರಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕಾಲು ತೊಳೆಯೋ ನೀರಿನ ವ್ಯವಸ್ಥೆ ಇಲ್ಲ. ಮೊದಲಿದ್ದಿದ್ದ ದರ ಇವ್ರಿಗೇನಾದರೂ ಪ್ರಾಬ್ಲಮ್ ಇತ್ತಾ? ಲಾಡು ಪ್ರಸಾದದ ದರನ 30ರಿಂದ 50ಕ್ಕೆ ಏರಿಸೋ ಅವಶ್ಯಕತೆ ಏನಾದರೂ ಇತ್ತಾ? ಮತ್ತು ಇನ್ನೊಂದು ತುಂಬ ಬೇಜಾರಾಗೋ ವಿಷಯ ಏನಂತಂದರೆ ಇವ್ರುಗಳ ಎಡೆಯಲ್ಲಿ ಕರ್ನಾಟಕದ ಬಾವುಟ ಹಾರಾಡುವಂಥ ಕಂಬಕ್ಕೂ ಕೂಡ ಬೆಲೆ ಇಲ್ಲ. ಆ ಕಂಬವನ್ನು ಕೂಡ ಅವರು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಗ್ರಾಮಸ್ಥರು ಅದನ್ನು ಅಡ್ಡಿಪಡಿಸಿದ್ದಾರೆ. ನಮಗೆ ಸಹಾಯವಾಗಿ ಬಂದು ನಿಂತವರು ಲೋಹಿತ್ ಅರಸ್ ಸರ್ ಅವರು. General of India shall also place on record what is permitted under the scheme. ನೆಕ್ಸ್ಟ್ ಹಿಯರಿಂಗಿಗೆ ಯಾವ್ದು ಪರ್ಮಿಟ್ ಆಗಿದೆ, ಯಾವ್ದು ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ ಎನಿ ಸ್ಟೇಟ್ ಗವರ್ಮೆಂಟ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಜೆಕ್ಟ್, ವೆದರ್ ಇಟ್ ಇಸ್ ಕನ್ಸ್ಟ್ರಕ್ಷನ್ ಆರ್ ಅದರ್ವೈಸ್. ಸೊ ಮುಂದಿನ ಡೇಟಿಗೆ ನಾವು ಈ ಸ್ಕೀಮ್ ಮತ್ತು ಪ್ಲಾನ್ ನ ಕೊಡ್ತೀವಿ, ಮಾಡಲ್ಲ ಅಂತ ರಾಜ್ಯ ಸರ್ಕಾರದವ್ರು ಬರ್ಕೋಟ್ ಆಗಿದೆ. ದಯವಿಟ್ಟು ಇದು ನಿಲ್ಲಿಸಿ. ಅವ್ರು ಕೋರ್ಟ್ ಇಂದ ಇದಕ್ಕೆ ಆರ್ಡರ್ ತಗೋ ಬರ್ಲಿ, ಆಮೇಲೆ ನಾವು ಏನ್ ಬೇಕಾದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಜಾಗ ಹೊಡಿತಿರ್ತಕ್ಕಂಥ ಅಧಿಕಾರಿಗಳಿಗೆ ಎಲ್ಲ ಗಂಟ ಹೋರಾಟ ಗ್ರಾಮ ಠಾಣೆ ಇಂಗ್ಲಿಷ್ ನೀವು ರೆವಿನ್ಯೂ ಲ್ಯಾಂಡ್ ಎಲ್ಲ ಇದು ಗ್ರಾಮ ಠಾಣೆ ಲ್ಯಾಂಡ್ ನೀವು ಮುಟ್ಟಿಲ್ಲ. ನೀವು ಗ್ರಾಮ ಠಾಣೆ ಲ್ಯಾಂಡ್ ಸರ್ ಇವ್ರ ಮೇಲೆ ಅಫೆನ್ಸ್ ಆಗ್ತದೆ. ಗ್ರಾಮ ಠಾಣೆ ಲ್ಯಾಂಡ್ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತೀರಿ ಅಂತ ಏನು ನೆಲನ ಅಗ್ದಿದಾರಲ್ಲ, ಅದೇನೋ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತು ಅಂತಂದರೆ ತೇರು ಅಂದರೆ ಚಾಮುಂಡಿ ಬೆಟ್ಟದ ರಥೋತ್ಸವ ಏನು ನಡೆಯುತ್ತೆ, ಆ ರಥ ಹೋಗೋ ಕೂಡ ಜಾಗ ಇರೋದಿಲ್ಲ. ಇವಾಗ ಕನ್ಸ್ಟ್ರಕ್ಟ್ ಮಾಡಿಬಿಡ್ತಾರೆ. ಮತ್ತು ರಥೋತ್ಸವ ಅಂತ ಬಂದಾಗ ಮತ್ತೆ ಆ ಬಿಲ್ಡಿಂಗ್ ಅದೇನು ಕಟ್ಟಿರ್ತಾರಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದನ್ನು ಅದನ್ನು ಮತ್ತೆ ಕೆಡುತ್ತಾರೆ. ಇದಿಷ್ಟು ಅನ್ಯಾಯಗಳು ಅಕ್ರಮಗಳು ನಡೀತಾ ಇರೋದು ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ವ್ಯಾಪ್ತಿಯಿಂದ. ಇದು ಈಗಿನ ಗ್ರಾಮಸ್ಥರ ಗೋಳು ಹಾಗೂ ಬರುವಂಥ ಭಕ್ತಾದಿಗಳ ಗೋಳು. ನೀವೇ ಹೇಳಿ ಇವರು ಮಾಡ್ತಾ ಇರೋದು ಸರಿನಾ ತಪ್ಪಾ ಕಮೆಂಟಲ್ಲಿ ತಿಳಿಸಿ. ಗ್ರಾಮಸ್ಥರುಗಳು ಹಾಗೂ ಲೋಹಿತ್ ಅರಸ್ ಸರ್ ಅವರು ಸೇರಿ ಇವತ್ತೊಂದು ದಿನ ಮಟ್ಟಿಗೆ ಕೆಲಸ ನಿಲ್ಲಿಸಿದ್ದಾರೆ. ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಅಂತ ಕಾದು ನೋಡೋಣ. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.